ಎಲ್ಲರಿಗೂ ನಮಸ್ತೆ. SQL ಕಲಿಯಲು ನಮ್ಮ ಚಾನಲ್ ಲರ್ನಿಂಗ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಒಂದು ಸಿಂಪಲ್ ಬಟ್ ಟ್ರಿಕ್ಕಿ ಇಂಟರ್ವ್ಯೂ ಕ್ವಶನ್ನ ಸಾಲ್ವ್ ಮಾಡೋಣ. ಇದು ಒಂದು ಇಂಟರ್ವ್ಯೂ ಕ್ವಶನಲ್ಲಿ ನನಗೆ ಕೇಳಿದರು. ಕ್ವಶನ್ ಏನಪ್ಪ ಅಂದರೆ, ಈ ಥರ ಎರಡು ಕ್ವರಿ ಕೊಟ್ಬಿಟ್ಟು ಇದು ಎರಡು ಡಿಫ್ರೆನ್ಸ್ ಏನು, ರನ್ ಆಗುತ್ತಾ ರನ್ ಆಗಲ್ಲ ಅಂತ ಕೇಳಿದರು. ಸೊ ನೀವೇನು ಹೇಳ್ತೀರಾ, ಎರಡಕ್ಕೂ ಡಿಫ್ರೆನ್ಸ್ ಏನಿದೆ ಅಂತ. ಓಕೆನಾ? ಸೊ ಮೊದಲನೇದು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಎ ಜಾಯಿನ್ ಬಿ ಆನ್ ಎ ಡಾಟ್ ಐ ಡಿ ಈಸ್ ಈಕ್ವಲ್ ಟು ಬಿ ಡಾಟ್ ಐ ಡಿ ವೇರ್ ಐ ಡಿ ಈಸ್ ಈಕ್ವಲ್ ಟು 2. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎ ಬಿ ವೇರ್ ಎ ಡಾಟ್ ಐ ಡಿ ಈಸ್ ಈಕ್ವಲ್ ಟು ಬಿ ಡಾಟ್ ಐ ಡಿ ಆ್ಯಂಡ್ ಐ ಡಿ ಈಸ್ ಈಕ್ವಲ್ ಟು 2. ಸೊ ಇದು ಬಂದ್ಬಿಟ್ಟು ನಮ್ಮ ಇಂಟರ್ವ್ಯೂ ಕ್ವಶನ್ನು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತಾ ಬರಲ್ವಾ? ಸೊ ಫಸ್ಟು ನಾವು ಯೂಶಲಿ ಡಿಸೈನ್ ಮಾಡುವಾಗ ಏನು ಮಾಡ್ತೀವಿ, ಕ್ವೈರ್ನ ಯೂಶಲಿ ಯಾವ ರೀತಿ ಆದರೂ ಬರ್ಬೋದು. ಆದರೆ ಮೊದಲನೇ ಡಿಸೈನ್ನ ನಾವು ಎಕ್ಸ್ಪ್ಲಿಸಿಟ್ ಅಂತ ಕರಿತೀವಿ, ಎರಡನೇದನ್ನು ಇಂಪ್ಲಿಸಿಟ್ ಅಂತ ಕರಿತೀವಿ. ಸೊ ಇದು ರನ್ ಆಗುತ್ತಾ ರನ್ ಆಗಲ್ವ ಅಂತ ನೀವು ಜನರಲ್ ಆಗಿ ನೋಡಿದ್ರೆ ರನ್ ಆಗುತ್ತೆ, ಹೇಳಿದ್ರೆ ರನ್ ಆಗುತ್ತೆ. ಆದರೆ ಇದೆರಡು ಎರರ್ ಕೊಡುತ್ತೆ. ಹೆಂಗೆ ಅಂತ ತೋರಿಸಿ ನೋಡಿ. ಕಾಲಮ್ ಆಂಬಿಯಸ್ಲಿ ಡಿವೈಡ್, ಕೆಳಗಡೆ ಕಾಲಮ್ ಆಂಬಿಯಸ್ಲಿ ಡಿವೈಡ್ ಅಂದರೆ ಏನು ಇಶ್ಯೂ ಇರ್ಬೋದು? ಇದು ಎರರ್ ಅಟ್ ಲೈನ್ 3 ಕಾಲಮ್ 43. ಓಕೆನಾ? ಲೈನ್ 3 ಇಲ್ಲಿ ಸರಿಯಾಗಿ ಬರುತ್ತೆ. ಕಾಲಮ್ 43 ಏನಪ್ಪ ಎರರ್ ಅಂದರೆ, ಏನಲ್ಲೂ ಐ ಡಿ ಇದೆ, ಬಿನಲ್ಲೂ ಐ ಡಿ ಇದೆ, ಇದು ಯಾವ ಐ ಡಿ ಈಸ್ ಈಕ್ವಲ್ ಟು 2 ಅಂತ ಕೇಳ್ತಾ ಇದೆ. ಓಕೆ, ಸೊ ಇಟ್ ಡಿಪೆಂಡ್ಸ್ ವಾಟ್ ಈಸ್ ಇನ್ಸೈಡ್ ಆ್ಯಂಡ್ ಇಟ್ ವಿಲ್ ಗಿವ್ ದ ರಿಸಲ್ಟ್, ಬಟ್ ಇಟ್ ವಿಲ್ ರನ್ ಆರ್ ನಾಟ್. ಈಗ ರನ್ ಆಯ್ತು ನೋಡಿ, ರಿಸಲ್ಟ್ ಏನೂ ಬಂದಿಲ್ಲ, ಬಟ್ ರನ್ ಆಯಿತು. ಸೇಮ್ ಥಿಂಗ್. ಸೊ ವಾಟ್ ಈಸ್ ದ ಆನ್ಸರ್ ಈಸ್ both query will not run, but as a best practice it is better to use explicit way of writing SQL joins. ಇದರಲ್ಲಿ ಏನಿದೆ, ಫಸ್ಟ್ ಟೇಬಲ್ ಎ ಜಾಯಿನ್ ಬಿ ಆನ್ ಕಂಡೀಷನ್ where filter condition. In implicit way, select star from a b where a dot id is equal to b dot id and a dot id is equal to 2. So ನೀವು when you are writing complex joins, ಇದು ನಿಮಗೆ ನೋಡೋಕ್ಕೆ ಕ್ಲಿಯರ್ ಆಗಿರುತ್ತೆ, ಸಿಂಪಲಾಗಿ ಕಾಣಿಸುತ್ತೆ, ಈಸಿ ಟು ಅಂಡರ್ಸ್ಟ್ಯಾಂಡ್. ಬಟ್ ನೀವು ಇದೇನಾದರೂ ಯೂಸ್ ಮಾಡಿಬಿಟ್ರೆ ಅಂದರೆ ಫುಲ್ ಕನ್ಫ್ಯೂಷನ್ ಆಗೋಗುತ್ತೆ. ಓಕೆನಾ? ಸೊ ಯಾವತ್ತಾದರೂ ನಿಮ್ಗೆ ಯಾರಾದರೂ ಇಂಟರ್ವ್ಯೂ ಕ್ವಶನ್ ಕೇಳಿದಾಗ ಜ್ಞಾಪಕ ಇರಲಿ, ಈ ಥರ ಏನಾದರೂ ಕೊಟ್ಬಿಟ್ಟು ನಿಮಗೆ ಎ ಡಾಟ್ ಐ ಡಿ ಕೊಡೋದು ಬರೀ ಐ ಡಿ ಡಾ ಈಸ್ ಈಕ್ವಲ್ ಟು ಅಂತ ಕೊಟ್ಟರೆ ಇಟ್ ವಿಲ್ ಶೋ ಎರರ್. ಏನೇನು ಎರರ್ ತೋರಿಸುತ್ತೆ? ಕಾಲಮ್ ಆಂಬಿಗಿಯಸ್ಲಿ ಡಿಫೈನ್ ಅಂತ. ಇದು ನಮ್ಮ ಇವತ್ತಿನ ಸಿಂಪಲ್ ಬಟ್ ಟ್ರಿಕ್ಕಿ ಇಂಟರ್ವ್ಯೂ ಕ್ವಶನ್. ನೀವು ಇನ್ನೂ ಹೆಚ್ಚು ಇಂಟರ್ವ್ಯೂ ಕ್ವಶನ್ಸ್ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಿಮಗೆ ಏನಾದರೂ ಯಾವುದ್ರ ಮೇಲಾದರೂ SQL ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಆ್ಯಡ್ ಮಾಡ್ಬೋದು, ನಾನು ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಓಕೆನಾ? ಬಾಯ್.